ಹಲೋ ಗೈಸ್, ಇದು ಪುತ್ತೂರಿನಿಂದ ಪರ್ಪುಂಜದಿಂದ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಮೈದಾನ ಮೂಲೆ ಅಂತ ಉಂಟು. ಈ ಏರಿಯಾದಲ್ಲಿ ನಾವು ಇದ್ದೇವೆ ಈಗ. ಇದರಲ್ಲಿ ನಿಮಗೆ ಕಡಿಮೆ ಪಕ್ಷ ಅಂದರೆ 230ರವರೆಗೆ ವರ್ಗ ಜಾಗ ಉಂಟು. 1300 ಅಡಿಕೆ, ಹಾಗೆ 70 ತೆಂಗಿನ ಮರ, ಹಾಗೆ ಫಲ ಪುಷ್ಪಗಳು, ಹಣ್ಣು ಹಂಪಲುಗಳು ಎಲ್ಲ ಉಂಟು. ನಿಮಗೆ ಎಲ್ಲ ಫುಲ್ಲಾಗಿ ಈಗ ನಾನು ತೋರಿಸಲಿಕ್ಕಿದ್ದೇನೆ. ಜಾಗ ನೋಡಿ, ಡೈರೆಕ್ಟ್ ಮನೆಯವರೆಗೆ ಒಂದು ಮನೆ ಉಂಟು. ಮನೆಯವರೆಗೆ ಎಲ್ಲ ರೋಡ್ ಉಂಟು ನೋಡಿ. ಇದು ಮನೆ ಬರ್ತದೆ ಹೀಗೆ ಡೈರೆಕ್ಷನ್, ವಾಸ್ತು ಪ್ರಕಾರವಾಗಿದೆ. ಈಗ ನಾನು ತೋಟದಲ್ಲಿ ನಿಮಗೆ ತೋರಿಸ್ತೇನೆ ಯಾವ ರೀತಿ ಬರ್ತದೆ ಅಂತ. ಗೈಸ್ ನೋಡಿ, ಇದು ಫ್ರಂಟ್ ಗೇಟು, ಮತ್ತು ಇಲ್ಲಿ ಫ್ರಂಟಲ್ಲಿ ಸಹ ಜಾಗ ಉಂಟು ನೋಡಿ. ಇಲ್ಲಿ ರೋಡ್ ಆದರೂ ರೋಡಿನಿಂದ ಬದಿಗೆ ಜಾಗ ಉಂಟು. ಲೈಟ್ ಕಂಬ ನೋಡಿ ಈ ರೀತಿಯಾಗಿ ಬರ್ತದೆ. ಒಂದು 70 ತೆಂಗಿನ ಮರಗಳಿದೆ. ಫುಲ್ಲು ಇದು ಮಾಡಿದ್ದಾರೆ ನೋಡಿ, ಚೆಂದ ಮಾಡಿ ಇಟ್ಟಿದ್ದಾರೆ. ಎಲ್ಲ ಕಾಂಪೌಂಡು ಆ ಸೈಡಿಗೆ, ಇಲ್ಲಿ ಫುಲ್ಲು ದೈಗಳನ್ನು ನೆಟ್ಟಿದ್ದಾರೆ ನೋಡಿ. ಇದು ಅವರದ್ದು ಕಾಂಪೌಂಡು, ಮನೆ ಕಾಂಪೌಂಡ್ ಹೇಗೆ ಬರ್ತದೆ ನೋಡಿ, ಟೋಟಲ್ ಆಗಿ ಬರ್ತದೆ. ಇದು ಈ ಸೈಡು ತೆಂಗಿನ ಮರ ನೋಡಿ, ಫುಲ್ಲು ಗಿಡಗಳನ್ನು ನೆಟ್ಟಿದ್ದಾರೆ ನೋಡಿ. ಈ ಸೈಡ್ಗೆ ಫುಲ್ಲು ಗಿಡಗಳು ನೋಡಿ, ಹಣ್ಣುಗಳೆಲ್ಲ ಆಗ್ತಾಯಿದೆ ನೋಡಿ. ಈ ಸೈಡ್ಗೆ ಫುಲ್ಲು ಗಿಡಗಳಿದೆ, ಹೂವಿನ ಗಿಡಗಳು, ಚಿಕ್ಕಿನ ಗಿಡಗಳು. ಈ ಸೈಡ್ಗೆ ಫುಲ್ಲು ಅವರದಂದರೆ ಇದರಲ್ಲಿ ಭಾರಿ ಇಂಟ್ರೆಸ್ಟ್ ನೋಡಿ. ಚಿಕ್ಕಿನ ಗಿಡ, ಹಲಸಿನ ಹಣ್ಣು ಗಿಡ, ಫುಲ್ಲು ಗಿಡಗಳು ಇಟ್ಟಿದ್ದಾರೆ. ಈ ಸೈಡ್ ಫುಲ್ಲು ಟೋಟಲ್ ಮನೆಯ ಬದಿಗೆ, ಇದು ಮನೆಯ ಬದಿಯ ಸೈಡು ನೋಡಿ. ಇದು ಹಿಂದಿನ ಸೈಡ್ ಬರ್ತದೆ. ಈಗ ಇದು ಇಲ್ಲಿ ನೋಡಿ, ಈ ಮನೆಯ ಆ ಸೈಡ್ ಲಾಸ್ಟ್ನವರೆಗೆ ಉಂಟು ಜಾಗ. ಇದೆಲ್ಲ ಸೈಟು ನೋಡಿ, ಜಾಗ ಉಂಟು. ಈ ಮನೆಯ ಹಿಂದಿನ ಸೈಡು ನೋಡಿ. ಇದು ಹೀಗೆ ಬಂದು ನೆಕ್ಸ್ಟು ಗೈಸ್ ನೋಡಿ, ಇದು ಫ್ರೂಟ್ಸ್ ಗಿಡ ನೋಡಿ. ಇದೆಲ್ಲ ನೋಡಿ, ಇದು ಚಿಕ್ಕು ಅಂತ ಕಾಣ್ತದೆ ನೋಡಿ. ಈ ಸೈಡಿಗೆ ಇದು ಮನೆ ಹೊರಗೆ ನೋಡಿ. ನೋಡಿ, ಇದು ಹಲಸಿನ ಮರ ಗಿಡ ನೋಡಿ, ಹಲಸಿನ ಹಣ್ಣು ಆಗಿದೆ ನೋಡಿ. ನೋಡಿ ನೋಡಿ, ಇದು ಫುಲ್ ಅಂದರೆ ಕಡಿಮೆ ಪಕ್ಷ ಇಲ್ಲಿ ಒಂದು 350 ಗಿಡಗಳಿವೆ ಈ ಸೈಡಲ್ಲಿ. ಮತ್ತು ಬೇರೆ ಸೈಡಲ್ಲಿ 1000 ಮೇಲೆ ಗಿಡಗಳಿದೆ. ಇಲ್ಲಿ ಸಾಧಾರಣ ಒಂದು 300-350 ಗಿಡಗಳಿದೆ ನೋಡಿ. ಫುಲ್ಲು ಒಳ್ಳೆ ಚೆಂದ ಇದೆ ಗಿಡಗಳೆಲ್ಲ, ಯಾವುದೇ ಇದಿಲ್ಲ ಸಮಸ್ಯೆ. ಫುಲ್ಲು ನೀರಿನ ಗಿಕ್ಲರ್ ಎಲ್ಲ ಇದೆ, ಬೋರ್ವೆಲ್ ಇದೆ ನೀರಿಗೆ ನೋಡಿ. ಎಲ್ಲ ನೋಡುವಾಗ ಗೊತ್ತಾಗ್ತದೆ ಯಾವ ರೀತಿ ಇದೆ ಅಂತ. ಫುಲ್ ಸೈಜ್ ನೋಡಿ. ಇದರಲ್ಲಿ ಒಂದು ನನ್ನ ಲೆಕ್ಕದಲ್ಲಿ ಒಂದು 75 ವರ್ಗ ಇರಬೇಕು ಈ ಜಾಗದಲ್ಲಿ. ಇನ್ನು ನೆಕ್ಸ್ಟಿನ ಬೇರೆ ತೋಟವನ್ನು ತೋರಿಸ್ತಾ ಇದ್ದೇನೆ ನೋಡಿ. ಇನ್ನೊಂದು ತೋಟಕ್ಕೆ ಹೋಗುವ ರಸ್ತೆ ನೋಡಿ. ಇದು ಈ ರೀತಿಯಾಗಿ ಹೋಗ್ತದೆ ತೋಟಕ್ಕೆ. ಟೋಟಲ್ ಎಷ್ಟು ವರ್ಗ 270 ವರ್ಗ ಉಂಟು ಒಟ್ಟಿಗೆ. ಯಾವುದೇ ಕುಮ್ಕಿ ಇಲ್ಲ ಇದರಲ್ಲಿ. ತೆಗೆದುಕೊಳ್ಳುವವರಿಗೆ ಹತ್ತಿರ, ಸಿಟಿಯಿಂದ ಕಡಿಮೆ ಅಂದರೆ ಇಲ್ಲಿಗೆ ಮುಟ್ಟುವಾಗ 10 ಕಿಲೋಮೀಟ್ರ್ ಆಗ್ತದೆ. ಫುಲ್ಲು ತೋಟ ನೋಡಿ, ಒಳ್ಳೆಯದುಂಟು. ಯಾವುದೇ ರೋಗ ರುಜಿನ ಇಲ್ಲದಂತಹ ತೋಟ. ಒಳ್ಳೆ ಸಾಕ್ತಾರೆ ಇವರು. ಮನೆ ಸಹ ಉಂಟು. ಮನೆ 5 ಬೆಡ್ರೂಮ್ನ ಮನೆ ಉಂಟು ಅವ್ರದ್ದು. ಮನೆಯನ್ನು ತೋರಿಸ್ತೇನೆ. ಇದು ಫಸ್ಟಿಗೆ ನಾವು ತೋಟವನ್ನು ನೋಡುವ. ಬೋರ್ವೆಲ್ ಉಂಟು, ಕೆರೆ ಉಂಟು, ಒಂದು ದೊಡ್ಡ ಕೆರೆ ಉಂಟು, ಫುಲ್ಲು ತೋಟ ನೋಡಿ. ನೋಡಿ ತೋಟ ನೋಡಿ, ಒಳ್ಳೆ ಸೂಪರ್ ಉಂಟು. ಒಳ್ಳೆ ದೈಗಳು, ತೆಂಗಿನ ಮರ, ಫುಲ್ಲು ತೆಂಗಿನಕಾಯಿ ನೋಡಿ. ಗಾಯ್ಸ್ ನೋಡಿ, ಇಲ್ಲಿ ಸಾಧಾರಣ ಇದರಿಂದ ನಮಗೆ ನಡೆದುಕೊಂಡು ಹೋಗಲಿಕ್ಕೆ ಸಾಧಾರಣ 1 ಕಿಲೋಮೀಟರ್ ಆಗಿ ಉಂಟು. ಅಷ್ಟು ದೂರ ಉಂಟು. ಇದು ಫುಲ್ಲು ತೋಟ, ಯಾವುದೇ ಎಲ್ಲ ಹಚ್ಚ ಹಸಿರಾಗಿದೆ ನೋಡಿ. ಯಾವುದೇ ಮಾತಾಡಲಿಕ್ಕಿಲ್ಲ, ಹಾಗೆ ಉಂಟು.
ಯಾರಿಗಾದರೂ ಲೈಕ್ ಆಗ್ಬೋದು. ಇದು ಈ ಜಾಗ ಅಂದರೆ ಜಾಗವೇ ಒಳ್ಳೆ ಇದೆಲ್ಲ ಕ್ಲೀನ್ ಮಾಡಿ ಒಳ್ಳೆ ಮಣ್ಣೆಲ್ಲ ತುಂಬಿಸಿ ಎಲ್ಲ ಫಲ ಇದರ ಇಟ್ಟಿದ್ದಾರೆ ಅವರು, ಬೇರೆ ಬೇರೆ ಹಾಗೆ ಅಲ್ಲ. ತೋಟ ಅಂದರೆ ತುಂಬ ದೂರದಲ್ಲಿದೆ ನೋಡಿ. ಅಲ್ಲಿ ಕೆರೆ ಉಂಟು, ಕೆರೆ ಬೇಕಾದರೆ ತೋರಿಸ್ತೇನೆ. ದೊಡ್ಡ ಕೆರೆ, ನೀರಿನ ಸೌಕರ್ಯ, ಸ್ಪ್ರಿಂಕ್ಲರ್ ಅದೆಲ್ಲ ಹಾಕಿದ್ದಾರೆ ಅವರು ನೋಡಿ. ಇದನ್ನು ನೀವು ನೋಡ್ಬೋದು. ಇದು ನೋಡಿ, ಇದೊಂದು ಬಾವಿ, ದೊಡ್ಡದೊಂದು ಬಾವಿ ಉಂಟು, ಅಲ್ಲಿ ಒಂದು ಕೆರೆ ಉಂಟು. ಇದರ ಸ್ಪ್ರಿಂಕ್ಲರ್ ಎಲ್ಲ ನೀರು ಹೋಗ್ತದೆ ನೋಡಿ. ಪೈಪ್ ಎಲ್ಲ ಇಟ್ಟಿದ್ದಾರೆ, ಪಂಪ್ ಉಂಟು ನೋಡಿ. ಎಲ್ಲ ಸೌಕರ್ಯದಿಂದ ತುಂಬಿದೆ. ಅಂದರೆ ಇಲ್ಲಿ ಇಬ್ಬರು ಅವರು ಪ್ರಾಯದ ಅವರು ಮಕ್ಕಳೆಲ್ಲ ಹೊರಗಿನ ದೇಶದಲ್ಲಿದ್ದಾರೆ. ಆದ ಕಾರಣ ಅವರು ಸ್ಥಳವನ್ನು ಕೊಡ್ತಾ ಇದ್ದಾರೆ. ಸಾಕಬೇಕಲ್ವಾ, ಸಾಕಿಗಳಿಗೆ ಎಲ್ಲರಿಗೂ ಹಾಕಲಿಕ್ಕೆ ಕಷ್ಟ ಉಂಟು. ಅಂತ ಪ್ರಾಯ ಆಗಿದೆ ಅವರಿಗೆ, ಕೆಲಸಕ್ಕೆ ಸರಿಯಾಗಿ ಜನಗಳನ್ನು ಮಾಡುವಂಥ ತಾಕತ್ತು ಸಹ ಇಲ್ಲ. ಅದು ತೆಂಗಿನ ಎಣ್ಣೆ ಎಕ್ಕಲಿಕ್ಕೆ ಆಗೋದಿಲ್ಲ. ಆದ ಕಾರಣ ನೋಡಿ, ಇಲ್ಲಿ ಒಂದು ಬಾವಿ, ಅಲ್ಲಿ ಒಂದು ಬಾವಿ ಉಂಟು ನೋಡಿ, ಅಲ್ಲಿ ಒಂದು ಬಾವಿ ಉಂಟು. ನೀರಿನ ವ್ಯವಸ್ಥೆ ಫುಲ್ ಉಂಟು. ಇಲ್ಲಿಂದ ಅಲ್ಲಿವರೆಗೆ ಲಾಸ್ಟ್ವರೆಗೆ ಜಾಗ ಉಂಟು. ಎಷ್ಟು ಜಾಗ ಅಂತ ನೀವು ನಡೆದುಕೊಂಡೇ ಹೋಗಬೇಕು ಅಲ್ಲಿಗೆ. ಕಷ್ಟ, ನಮಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲಲ್ಲ ನೋಡಿ. ಇದೆಲ್ಲ ನಮ್ಮದೇ ಅಲ್ವಾ ನೋಡಿ, ಅಲ್ವಾ? ಈ ಜಾಗ ಪೂರ ನಮ್ಮದೇ ಅಲ್ವಾ? ಹಾಂ, ಇದು ನಮ್ಮದೇ ಅಲ್ವಾ? ಹೌದು ಹೌದು, ಎಸ್. ನೋಡಿ ಫುಲ್ಲು ಸೈಟ್ ನೋಡಿ, ಫುಲ್ ಆ ಸೈಡ್ನಿಂದ ಆ ಸೈಡಿಗೆ ಲಾಸ್ಟಿಗೆವರೆಗೆ ಉಂಟು ಜಾಗ. ಒಂದು ಬೋರ್ವೆಲ್. ಎಸ್. ಅಲ್ಲ, ಅಂಚಿಡಿದು ಸೋಚುಂಡದ ಅಂಚಿಡಿದು ನಮ್ಮವೇತಾ? ಹಾಂ 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 ನೋಡಿ, ಲಾಸ್ಟ್ವರೆಗೆ ಹೋಗ್ಲಿಕ್ಕೆ ಉಂಟು. ಒಟ್ಟಿಗೆ ಏತು ಜಾಗ ನಮ್ಮ 270, 2 ಎಕರೆ 7%, 2 ಎಕರೆ 70 ಸೆನ್ಸ್ ಜಾಗ ಉಂಟು. ಮತ್ತು 5 ಬೆಡ್ರೂಮ್ನ ಮನೆ ಉಂಟು ಫುಲ್ಲು ನೋಡಿ. ಈಗ ಮೊನ್ನೆ ತಾನೇ ಅವರದ್ದು ಅಡಿಕೆ ತೆಗೆಸಿದ್ದಾರೆ ಗೈಸ್ ನೋಡಿ. ಇನ್ನೊಂದು ನಿಮಗೆ ಈಗ ಮನೆಯನ್ನು ತೋರಿಸ್ತೇನೆ. ನಾನು ಹಂಚಿ ಪೋಡು ನಿಜದ ಪೂರ ತೋಟಡೆದ, ಎಲ್ಲ ತೋಟವೇ ಅಲ್ವಾ? ಎಲ್ಲ ನೋಡಿದಾಗೆ ಎಲ್ಲ ಕಂಗೆ ತೆಂಗಿನ ಅದು ಎಂದ ಅಡಿಕೆ ಮರ, ಎಲ್ಲ ಅಡಿಕೆ ಮರ ನೋಡಿ. ಮನೆ ಮೇಲೆ ಹೋಗ್ತದೆ ನೋಡಿ ಅವ್ರದ್ದು. ಎಲ್ಲ ತೆಂಗಿನ ಮರ ನೋಡಿ, ಫುಲ್ ಅವ್ರದ್ದೇ ಜಾಗ. ಇದು ನಾವು ಸ್ವಲ್ಪ ಕೆಳಗೆ ಇದ್ದೇನೆ. ಅದು ಮನೆ ಎತ್ತರದಲ್ಲಿದೆ. ಈ ರೀತಿಯಾಗಿ ಬರ್ತದೆ, ಒಳ್ಳೆ ಸ್ಥಳ ನೋಡಿ. ಈಗ ನಿಮಗೆ 5 ಬೆಡ್ರೂಮ್ನ ಮನೆ ತೋರಿಸ್ತೇನೆ ಅಲ್ಲಿ. ನಂತರ ಒಂದು ರೇಟ್ ಮಾಡುವ, ಯಾವ ರೇಟ್ ಕೊಡ್ತಾರೆ ಅಂತ ನೋಡುವ, ಮಾತಾಡುವ. ಇಲ್ಲಿ ಕೆರೆ ನೋಡಿ, ಬೋರ್ವೆಲ್ ಉಂಟು, ಕೆರೆ ಉಂಟು, ನೀರಿಗೆ ಯಾವುದೇ ಸಮಸ್ಯೆ ಇಲ್ಲ. ಆದ ಕಾರಣ ಗೈಸ್, ಈಗ ಮನೆಯನ್ನು ನೋಡಿ ನಂತರ ರೇಟನ್ನು ಕೇಳಿ ನಿಮಗೆ ಹೇಳ್ತೇನೆ. ಹಲೋ ಗೈಸ್, ದೈತ್ಯ ಅಕ್ಲನ ಅವರ ಮನೆಯನ್ನು ತೋರಿಸ್ತೇನೆ ನೋಡಿ. ಇದು ಸಿಟ್ಔಟು ನೋಡಿ, ಸಿಟ್ಔಟು ಮನೆಯದ್ದು ನೋಡಿ. ಇಷ್ಟು ಜಾಗ ಉಂಟು ಮನೆಗೆ, ಸಿಟ್ಔಟಿಗೆ. ಇದು ರಂಗಲ ನೋಡಿ ಹೇಗೆ ಉಂಟು. ಇದು ಫ್ರಂಟ್ ಸೈಡ್ ಎಲ್ಲ ಓಪನ್ ಆಗಿ ಎಲ್ಲ ಮನೆಯ ಸುತ್ತಲೂ ಎಲ್ಲ ದೈಗಳನ್ನು ನಟ್ಟಿದ್ದಾರೆ. ಇದು ಮನೆ ಫಸ್ಟಿಗೆ ಇದು ಎಂಟ್ರೆನ್ಸ್ ನೋಡಿ, ಇದು ಬಾಗಿಲು. ಮೊನ್ನೆ ಸ್ವಲ್ಪ ಕಲ್ಲರ್ ಹಾಕಬೇಕಷ್ಟೇ, ಎಲ್ಲ ಕಲ್ಲರೆಲ್ಲ ಹಾಕಲಿಲ್ಲ. ಇದು ಫಸ್ಟ್ ವಾಲ್ ನೋಡಿ, ಇದು ವಾಲ್. ಇದೊಂದು ಬೆಡ್ರೂಮ್, ನೆಕ್ಸ್ಟ್ ಇದನ್ನು ಸ್ವಲ್ಪ ಒಳ್ಳೆಯದು ಮಾಡ್ಬೋದು ನೋಡಿ. ಇದೊಂದು ಬೆಡ್ರೂಮ್, ಕಲ್ಲರ್ ಆಗಬೇಕಷ್ಟೇ ಮನೆಗೆ. ಇದೊಂದು ಡೈನಿಂಗ್ ಹಾಲ್ ನೋಡಿ, ವಾಸ್ತು ಪ್ರಕಾರ ಮಾಡಿದ್ದಾರೆ ಹಾಗಾದರೂ. ಮತ್ತು ಇಲ್ಲಿ ಒಂದು ಬೆಡ್ರೂಮ್, ಮತ್ತು ನೆಕ್ಸ್ಟ್ ಇಲ್ಲಿ ಒಂದು ಬೆಡ್ರೂಮ್ ಉಂಟು. ಒಟ್ಟಿಗೆ 5 ಬೆಡ್ರೂಮ್ ಉಂಟು ಮನೆಯಲ್ಲಿ. ನೆಕ್ಸ್ಟ್ ಇಲ್ಲಿ ಒಂದು ಬೆಡ್ರೂಮ್, ನಂತರ ಇದು ಕಿಚನ್ ತುಂಬ ದೊಡ್ಡದುಂಟು ನೋಡಿ. ಇದು ವ್ಯವಸ್ಥೆ ಸ್ವಲ್ಪ ಕ್ಲೀನ್ ಕಲ್ಲರೆಲ್ಲ ಮಾಡಿದರೆ ಮನೆ ತುಂಬ ದೊಡ್ಡದಾಗಿದೆ. ಮತ್ತು
ಅಟ್ಯಾಚಿಗೆಯಲ್ಲಿ ಉಂಟು ಒಂದು ಟಾಯ್ಲೆಟ್ ಉಂಟು, ಮತ್ತು ಬೇರೆ ಬೇರೆ ಹೊರಗೆ ಟಾಯ್ಲೆಟ್ ಬಾತ್ರೂಮ್ ಹೊರಗೆ ಇಟ್ಟಿದ್ದಾರೆ ಅವರು. ಈಗ ಇದು ಅವರು ನೆಕ್ಸ್ಟ್ ಫೈನಲ್ ಅಂದರೆ ಟೋಟಲ್ 270 ವರ್ಗ ಮತ್ತು ಒಟ್ಟು 1400 ಇದು ಅಡಿಕೆ 70 ತೆಂಗಿನ ಮರ ಮತ್ತು ಫ್ರೂಟ್ಸು ಎಲ್ಲ ದಯಗಳೆಲ್ಲ ಇಟ್ಟಿದ್ದಾರೆ. ಒಟ್ಟಿಗೆ 135 ಅಂತ ಹೇಳ್ತಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ಬೋದು. ನೀವು ಯಾರಿಗಾದರೂ ಬೇಕಾದರೆ ನನ್ನ ನಂಬರಿಗೆ 7760083023ಗೆ ಫೋನ್ ಮಾಡಿ. ಮತ್ತು ಆದಷ್ಟು ಬೇಗ ಇದು ಮೂವ್ಮೆಂಟ್ ಆಗ್ಬೋದು. ಅಂದರೆ ಅಷ್ಟು ಒಳ್ಳೆಯದುಂಟು ತೋಟ ಎಲ್ಲ. ಪುತ್ತೂರಿನಿಂದ ಕಡಿಮೆ ಅಂದರೆ 10 ಕಿಲೋಮೀಟ್ರ್ ಆಗ್ಬೋದು. ಮತ್ತು ನೀವು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ನಿಮಗೆ ಎಲ್ಲರಿಗೂ ನನ್ನ ಈ ಚಾನಲ್ನ ಮೂಲಕ ಥ್ಯಾಂಕ್ ಯು ಸರ್.